ನಿಮ್ಮ ಮನೆಯ ಬಡತನ ಓಡಿಸಲು 12 ಸರಳ ಮಾರ್ಗಗಳು. 1. ರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನು ಗುಡಿಸಬಾರದು. ಅದು ಮನೆಗೆ ದರಿದ್ರವನ್ನು ತರುತ್ತದೆ. 2. ರಾತ್ರಿ ಊಟ ಆದ ತಕ್ಷಣ ಮನೆಯಲ್ಲಿರುವ ಎಲ್ಲ ಪಾತ್ರೆಗಳನ್ನು ಸ್ವಚ್ಛವಾಗಿ ತೊಳೆದಿಟ್ಟು ಮಲಗಬೇಕು. ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಯಾವುದೇ ತರಹದ ಕಸವನ್ನು ಬಿಡಬಾರದು. 3. ಪತಿ ಪತ್ನಿಯರು ಸಂಭೋಗ ಮಾಡಿದ ಮಾರನೇ ದಿನ ಬೆಳಿಗ್ಗೆ ತಪ್ಪದೇ ತಲೆ ಸ್ನಾನ ಮಾಡಬೇಕು. ಇದರಿಂದ ಮನೆಗೆ ದರಿದ್ರ ಆವರಿಸುವುದಿಲ್ಲ. 4. ಮನೆಯಲ್ಲಿರುವ ಕೊರತೆನ ಎಲ್ಲಿದರಲ್ಲಿ ಬಿಸಾಡಬಾರದು. ಇದರಿಂದ ಕೂಡ ಬಡತನ ಆವರಿಸುತ್ತದೆ. 5. ದೇವರ ಕೋಣೆಯನ್ನು ಪ್ರತಿದಿನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ದೇವರ ಕೊನೆಗಳಿಗೆ ದೇವರ ಭಕ್ತಿ ಗೀತೆಗಳು ಹಾಕಬೇಕು. 6. ಬೆಳಗ್ಗೆ ಸ್ನಾನ ಮಾಡದೆ ದೇವರ ಕೋಣೆಯೊಳಗೆ ಪ್ರವೇಶ ಮಾಡಬಾರದು. ಇದರಿಂದಲೂ ಕೂಡ ಮನೆಗೆ ಬಡತನ ಆವರಿಸುತ್ತದೆ. 7. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚಬೇಕು. ಇದು ಪ್ರತಿದಿನದ ರೂಢಿಯಾಗಿ ಮಾರ್ಪಾಡಾಗಬೇಕು. 8. ನಿಮ್ಮ ಪಾದರಕ್ಷೆಗಳನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಪಾದರಕ್ಷೆಗಳನ್ನು ಸ್ಟ್ಯಾಂಡ್ನಲ್ಲಿ ಪಾದರಕ್ಷೆಗಳನ್ನು ಇಡಬೇಕು. 9. ಮನೆಯಲ್ಲಿ ಪೂಜೆ ಮಾಡುವಾಗ ನೆಲದ ಮೇಲೆ ಕುಳಿತುಕೊಂಡು ದೇವರ ಧ್ಯಾನ ಮಾಡಬೇಕು. ಇದರಿಂದಲೂ ಕೂಡ ನಿಮ್ಮ ಬಡತನ ಮಾಯವಾಗುತ್ತದೆ. 10. ದೇವರ ಪೂಜೆ ಮಾಡುವಾಗ ಹಾಸಿಗೆ ಮೇಲಕ್ಕೆ ಕುಳಿತುಕೊಳ್ಳದೆ ಬರೀ ನೆಲದ ಮೇಲೆಯೇ ಕುಳಿತುಕೊಂಡು ದೇವರ ಪ್ರಾರ್ಥನೆಯನ್ನು ಭಕ್ತಿಪೂರ್ವಕವಾಗಿ ಮಾಡಬೇಕು. 11. ಮನೆಯ ಪರಿಶೀಲನೆ ಮೇಲೆ ಯಾವುದೇ ಕಾರಣಕ್ಕೂ ಕುಳಿತುಕೊಳ್ಳಬಾರದು. 12. ಮನೆಯ ಹೊರಗಡೆ ಎಲ್ಲೆಂದರಲ್ಲಿ ಮೂತ್ರವಿಸರ್ಜನೆ ಮಾಡಬಾರದು. ಹೀಗೆ ಮಾಡಿದ್ದಲ್ಲಿ ಮನೆಗೆ ಬೇಗ ಬಡತನ ಬಂದು ಆವರಿಸುತ್ತದೆ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.